ಉದ್ಯಮಿಗಳಿಗೆ ಸುಮಾರು 200 ಕೋಟಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಮಂಗಳೂರಲ್ಲಿ ವಂಚಕ ರೋಹನ್ ಸಾಲ್ಡಾನಾ ಅರೆಸ್ಟ್ ಆಗಿರುವಂತದ್ದು. ರೋಹನ್ ಬಗ್ಗೆ ನ್ಯೂಸ್ 18ಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಬೆಳಗ್ಗೆಯಿಂದಲೂ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾವ ರೀತಿಯ 200 ಕೋಟಿಯನ್ನ ವಂಚನೆ ಮಾಡಿದ್ದಾನೆ, ಯಾವ ರೀತಿಯ ಪಂಗನಾಮ ತಿಕ್ಬಿಟ್ಟಿದ್ದಾನೆ ಹಣೆಗೆ ಉದ್ಯಮಿಗಳಿಗೆ ಅಂತ. ಒಟ್ಟುತ್ತಲೇ ಶ್ರೀಮಂತನಲ್ಲ ರೋಹನ್ ಸಾಲ್ಡಾನಾ. 2016ರವರೆಗೂ ಕಷ್ಟದ ಜೀವನವನ್ನ ಮಾಡಿಕೊಂಡಿದ್ದ. ಈಗ ಕೋಟಿ ಕೋಟಿ ಒಡೆಯ ಯಾಮಾರಿಸಿ ಪಂಗನಾಮ ಹಾಕಿ ಕೋಟಿ ಮಾಡಿದ್ದಾನೆ. ಮುಂಬೈಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಈ ರೋಹನ್, ಸ್ಟೋನ್ ವ್ಯವಹಾರ ಮಾಡ್ತಾ ಇದ್ದಂತ ರೋಹನ್ ಸಾಲ್ಡಾನಾ 2016ರಿಂದ ವಂಚನೆಯ ಜಾಲಕ್ಕೆ ಕೈ ಹಾಕ್ತಾನೆ ರೋಹನ್. ಹಿಂಗೆ ಕೆಲಸ ಮಾಡ್ಕೊಂಡಿದ್ರೆ ಆಗಲ್ಲ, ಉದ್ಧಾರ ಆಗಲ್ಲ, ಅದಕ್ಕೆ ವಂಚನೆ ಮಾಡಿಬಿಟ್ರೆ ಬೇಗ ಉದ್ಧಾರ ಆಗೋದು ಅಂತ ವಂಚನೆ ಜಾಲಕ್ಕೆ ಕೈ ಹಾಕ್ತಾನೆ. ರೋಹನ್ ಅಕೌಂಟ್ನಲ್ಲಿ 40 ಕೋಟಿ ವ್ಯವಹಾರ ಆಗಿರುವಂಥದ್ದು ಪತ್ತೆ ಆಗಿದೆ. 40 ಕೋಟಿ ವ್ಯವಹಾರ ಅಕೌಂಟ್ನಲ್ಲಿ ಆಗಿರುವಂಥದ್ದು. ಇನ್ನು ಉಳಿದಿದ್ದೆಲ್ಲ ಕ್ಯಾಶ್ ಮುಖಾಂತರ ಆತ ವ್ಯವಹಾರವನ್ನ ಮಾಡಿದ್ದಾನೆ ಅಂತ ಹೇಳಲಾಗ್ತದೆ. ಕಳೆದ ತಿಂಗಳು ಫಿಶಿಂಗ್ ಬೋಟ್ ತಯಾರು ಮಾಡಲಿಕ್ಕೆ 10 ಕೋಟಿ ಹೂಡಿಕೆಯನ್ನ ಕೂಡ ಮಾಡಿದ್ದ ರೋಹನ್. ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಇನ್ನು ರೋಹನ್ ಸಾಲ್ಡಾನಾ ಮನೆ ಖಾಲಿ ಸೀಸ್ ಮಾಡಲಾಗಿದೆ. ರೋಹನ್ ಮನೆಯ ಮಿನಿ ಬಾರ್ ಅನ್ನ ಕೂಡ ಸೀಸ್ ಮಾಡಲಾಗಿದೆ. ಕೋಟಿ ಮೌಲ್ಯದ ಮದ್ಯದ ಬಾಟಲಿಗಳನ್ನು ಕೂಡ ಶಿಫ್ಟ್ ಮಾಡಲಾಗಿದೆ, ಸೀಸ್ ಮಾಡಿ. ಮೊದಲ ಮಹಡಿಯಲ್ಲಿ ಅಕ್ರಮ ಚಟುವಟಿಕೆ, ಮನೆಯ ಮೇಲ್ಭಾಗದಲ್ಲಿ ಕಚೇರಿ, ಮಿನಿ ಬಾರ್, 16 ಸಿಸಿಟಿವಿಗಳು, ಡಿವಿಆರ್ ಅನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ರೋಹನ್ ಸಾಲ್ಡಾನಾ ಮನೆ ಹೇಗಿದೆ, ಆತನ ಐಷಾರಾಮಿ ಜೀವನ ಹೇಗಿತ್ತು ಅನ್ನೋದನ್ನ ಆತನ ಮನೆಯ ಒಳಗಡೆಯಿಂದನೇ ನಮ್ಮ ಪ್ರತಿನಿಧಿ ಕಿಶನ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರಲ್ಲಿ 100 ಕೋಟಿಗೂ ಅಧಿಕ ರೂಪಾಯಿ ವಂಚನೆ ಬೆಳಕಿಗೆ ಬಂದಿರುವಂಥದ್ದು. ಉದ್ಯಮಿ ರೋಹನ್ ಸಾಲ್ಡಾನಾ ಎಂಬುವರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಆದರೆ ಆತನ ಐಷಾರಾಮಿ ಜೀವನವನ್ನೇ ನೋಡಿ ಉದ್ಯಮಿಗಳು ಇಲ್ಲಿ ಬಂದು ಮೋಸ ಹೋಗ್ತಾ ಇದ್ರು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ರಾಜ್ಯ ಮತ್ತು ಹೊರ ರಾಜ್ಯದ ಬಹುತೇಕ ಉದ್ಯಮಿಗಳು ಆತನ ಜಪ್ಪಿನ ಮೊಗರ್ನ ತಂದೋಳಿಗೆಯಲ್ಲಿರುವಂಥ ಈ ಮನೆಗೆ ಬರ್ತಾ ಇದ್ರು ಅನ್ನೋದು ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಾವೀಗ ರೋಹನ್ ಸಾಲ್ಡಾನನ ಮನೆಯ ಮುಂಭಾಗದಲ್ಲಿದ್ದೇವೆ. ಇಲ್ಲಿರುವಂಥ ಬೋನ್ಸಾಯಿ ಗಿಡಗಳೇ ಸುಮಾರು 1 ಲಕ್ಷಕ್ಕೂ ಅಧಿಕ ರೂಪಾಯಿ ಅನ್ನೋದು ಈಗ ಗೊತ್ತಾಗಿರುವಂಥದ್ದು. ಯಾಕೆಂದರೆ ಇಲ್ಲಿ ಬರುವಂಥ ಬಹುತೇಕ ಉದ್ಯಮಿಗಳಿಗೆ ಆತ ತನ್ನ ಶ್ರೀಮಂತಿಕೆಯನ್ನು ತೋರಿಸಿ ಅವರನ್ನು ನಂಬ್ತಾ ಇದ್ದ. ಅವರು ಕೋಟಿಗಟ್ಟಲೆ ರೂಪಾಯಿ ಇನ್ವೆಸ್ಟ್ ಮಾಡೋಕೆ, ಕೋಟಿಗಟ್ಟಲೆ ರೂಪಾಯಿ ನಗದು ರೂಪದಲ್ಲಿ ಈತನನ್ನು ಕೊಡೋಕೆ ತನ್ನ ಶ್ರೀಮಂತಿಕೆಯನ್ನೇ ಆತ ಬಂಡವಾಳವಾಗಿ ಮಾಡಿಕೊಂಡಿದ್ದ. ಒಂದು ಮದ್ಯ ತುಂಬಿದ ಮಿನಿ ಬಾರ್ ಇದು ಈಗ ಸದ್ಯಕ್ಕೆ ಎಲ್ಲ ಮದ್ಯಗಳನ್ನು ಹೊರತೆಗೆಯಲಾಗಿರುವಂಥದ್ದು. ನಿನ್ನೆ ಪೊಲೀಸರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ಕ್ಷಣಕ್ಕೆ ಅವರು ಶಾಕ್ಗೆ ಒಳಗಾಗಿದ್ದರು. ಯಾಕೆಂದರೆ ಇದೇ ಭಾಗದಲ್ಲಿ ಆತ ಡೀಲನ್ನು ಕುದುರಿಸ್ತಾ ಇದ್ದ. ಬರುವಂತಹ ಕೋಟಿ ಕುಳಗಳಿಗೆ ಇದೇ ಆಸನದಲ್ಲಿ ಅವರನ್ನು ಕೂರಿಸಿ ತನ್ನ ಡೀಲನ್ನು ಮಾಡ್ತಾ ಇದ್ದ. ಪೊಲೀಸರು ನಿನ್ನೆ ಬಂದಂಥ ಸಂದರ್ಭದಲ್ಲಿ ಕೂಡ ಇದೇ ಕಳ್ಳ ಮಾರ್ಗದ ಮೂಲಕವಾಗಿ ಒಳಗೆ ಓಡಿ ಹೋಗ್ತಾನೆ. ಆದರೆ ಪೊಲೀಸರು ಮಾತ್ರ ಆತನನ್ನು ಬಿಡೋದೇ ಇಲ್ಲ, ಮತ್ತೆ ಹಿಂಬಾಲಿಸ್ತಾರೆ. ಹಿಂಬಾಲಿಸಿದ ಸಂದರ್ಭದಲ್ಲಿ ಈ ಕೋಣೆಯ ಒಳಭಾಗ ಅಂದರೆ ಪೊಲೀಸರು ಈ ಬಾಗಿಲನ್ನು ಕೂಡ ನಿನ್ನೆ ಮುರಿದಿದ್ದಾರೆ. ಈ ಕೋಣೆಯ ಒಳಭಾಗದಲ್ಲಿ ರೋಹನ್ ಸಾಲ್ಡಾನಾ ಅವಿತಿರೋದು ಕೂಡ ಗೊತ್ತಾಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಇದು ರಹಸ್ಯ ಕೋಣೆ. ಯಾರಾದರೂ ಹಣ ಕೇಳಿಕೊಂಡು ಬಂದಂಥ ಸಂದರ್ಭದಲ್ಲಿ, ಉದ್ಯಮಿಗಳು ಬಂದಂಥ ಸಂದರ್ಭದಲ್ಲಿ ಇದೇ ಕೋಣೆಯಲ್ಲಿ ರೋಹನ್ ಸಾಲ್ಡಾನಾ ಅಡಗಿ ಕುಳ್ತಾ ಇದ್ದ. ನಿನ್ನೆ ಕೂಡ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಇದೇ ಕೋಣೆಯಲ್ಲಿ ರೋಹನ್ ಸಾಲ್ಡಾನಾ ಇರುವಂಥದ್ದು. ಪೊಲೀಸರು ಈಗ ಬಹಳಷ್ಟು ದೊಡ್ಡ ಮಟ್ಟಿನ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಪೊಲೀಸರಿಗೆ ಪ್ರಥಮ ಮಾಹಿತಿ ಬಂದದ್ದು ಸುಮಾರು 3 ತಿಂಗಳ ಅವಧಿಯಲ್ಲಿ ಸುಮಾರು 40 ಕೋಟಿ ರೂಪಾಯಿ ಮಿಕ್ಕಿ ಆ ಟ್ರಾನ್ಸಾಕ್ಷನ್ ಆತನ ಅಕೌಂಟಲ್ಲಿ ಆಗಿದೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಇತ್ತು. ಈ ಮಾಹಿತಿಯ ಆಧಾರದಲ್ಲಿ ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ದೊಡ್ಡ ಕೋಟಿ ಕುಳವನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಮನವಿ ಮಾಡಿದ್ದಾರೆ, ಎಲ್ಲ ಉದ್ಯಮಿಗಳು ಮೋಸ ಹೋದಂಥವರು ತಮಗೆ ಮಾಹಿತಿಯನ್ನು ಕೊಡಬೇಕು ಎಂಬ ಮನವಿ ಸದ್ಯ ಪೊಲೀಸರು ಮಾಡಿದ್ದಾರೆ. ಸದ್ಯ ರೋಹನ್ ಸಾಲ್ಡಾನನ ಐಷಾರಾಮಿ ಜೀವನಕ್ಕೆ ಇಡೀ ಮಂಗಳೂರು ನಗರ ಶಾಕಿಗೊಳಗಾಗಿದೆ. ಇಲ್ಲಿ ಬಂದಂಥ ಕಾರ್ಯಾಚರಣೆಗೆ ಬಂದಂಥ ಪೊಲೀಸರು ಕೂಡ ಶಾಕಿಗೊಳಗಾಗಿದ್ದಾರೆ. ಮುಂದೆ ಆತನ ಯಾವ ರೀತಿಯಾಗಿ ವಂಚನೆಯ ಕರ್ಮಕಾಂಡ ಬೆಳಕಿಗೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.